ಆಯ ಕೆಟ್ಟಿತು. ಅರ್ಜುನನ ಶಿರವನ್ನ ಛೇದಿಸಬೇಕು ಅಂತೇಳಿ ಬಾಣವನ್ನು ಪ್ರಯೋಗ ಮಾಡಿದ್ದೀನಿ. ಆ ಬಾಣದ ಒಳಗಿದ್ದವನು ನಾನೇ. ನೀನೀಗ ಕಚ್ಚಿಕೊಂಡು ಬಂದದ್ದು ಆ ಬಾಣವಲ್ಲ? ಆ ಬಾಣವನ್ನು. ಆದ್ರೆ ಇದು ಆಶ್ಚರ್ಯ. ಆಯ ಕೆಟ್ಟಿತ್ತು ಅಂತ ನನ್ನಲ್ಲಿ ಹೇಳ್ತಾ ಇದ್ದೆ. ಹೌದು. ಈಗ ನೀನು ಹತ್ತಗಳಿಂದ ಬರುವುದನ್ನು ಗಮನಿಸಿದ್ದೆ ನಾನು. ಖಂಡಿತ. ಹಾಗಂತ ನೀನು ಯಾರು ಏನು ಎಂತ ಏನೋ ಹಾಗೆ ನನಗೊಂದು ಅರ್ಥವಾಗ್ತಾ ಇಲ್ಲ. ಪರಿಚಯ ಆಗಿದೆ. ವಿಸ್ತಾರವಾಗಿ ಹೇಳ್ತೀವಿ. ಖಂಡಿತ. ಯಾರು? ಸ್ವರ್ಗಲೋಕ ಗೊತ್ತು ನಿನಗೆ. ಸ್ವರ್ಗಲೋಕದ ಒಡೆಯ ದೇವೇಂದ್ರನ ಆತ್ಮೀಯ ಮಿತ್ರನಾದ ತಕ್ಷಕನ ಮಗ ನಾನು. ಓಹೋ ಸರ್ಪರಾಜ ತಕ್ಷಕನ ಮಗ ನಾನು. ಅಲ್ಲ, ಅವರಿಗೆಲ್ಲ ಎಲ್ಲಿಯೆಲ್ಲ ಬರುವಂತ ಅವಶ್ಯಕತೆ ಇಲ್ಲ. ಇದೆ. ಕಾರ್ಯವೂ ಆಗಬೇಕು, ಸ್ವಾಮಿ ಕಾರ್ಯವೂ ಆಗಬೇಕು ಅಂತ ಹೇಳಿದ್ರೆ ಅರ್ಜುನನ ಶಿರವನ್ನ ಛೇದಿಸಬೇಕು ಅಂತ ನನ್ನ ಹಂಬಲ. ಇದು ಆಶ್ಚರ್ಯ. ಯಾಕೆಂತ ಹೇಳಿದ್ರೆ ನನ್ನ ಮಾತೆಯನ್ನ ಹೊಂದಿರುವಂಥದ್ದು ಅರ್ಜುನ. ಮಾತೆಯನ್ನ ಹೊಂದಿರುವಂಥದ್ದು ಅರ್ಜುನ. ಅಲ್ಲ, ಈಗ ನನಗೆ ಇದು ಸ್ವಲ್ಪವೂ ವಿಚಾರಿಸ್ತೇನೆ ನೋಡು. ಅಗ್ನಿಗೆ ಅಜೀರ್ಣವಾದಂತಹ ರೋಗವೊಂದು ಬಂದಿದೆ. ಹಾಗಾಗಿ ಉತ್ತಮ ಗಿಡಮೂಲಿಕೆ ಇರುವಂತಹ ಕಾಂಡವ ವನವನ್ನು ಸುಡಬೇಕು, ಅದರ ಧೂಮವನ್ನು ಆಸ್ವಾದನೆ ಮಾಡಿದಾಗ ಅಜೀರ್ಣವಾದಂತಹ ಕಾಯಿಲೆ ಗುಣ ಆಗ್ತದೆ ಅನ್ನುವಂಥ ವಿಚಾರ. ಅದು ಅಗ್ನಿಗೆ. ಅಲ್ಲ, ನೀವು ಪಾತಾಳದಲ್ಲಿ ಇರುವುದು, ನಾಗಲೋಕದಲ್ಲಿ. ಹೌದು. ನೀವು ಮೇಲೆ ಬರಬೇಕಾದ ಸಂದರ್ಭದಲ್ಲಿ ಬರಲೇಬೇಕಾಗ್ತದೆ. ಆ ಸಂದರ್ಭದಲ್ಲಿ ಕಾಂಡವನಕ್ಕೆ ಶರಪಂಜರವನ್ನ ಮಾಡಿಕೊಂಡು ಅದನ್ನು ಸುಟ್ಟು ಅದರ ಧೂಮವನ್ನು ಆಸ್ವಾದನೆ ಮಾಡಿದಾಗ ಅಗ್ನಿಯ ಅಜೀರ್ಣವಾದಂತಹ ಕಾಯಿಲೆ ವಾಸಿಯಾಗ್ತದೆ ಎಂಬಂತ ವಿಚಾರಕ್ಕಾಗಿ ಅರ್ಜುನ ಆ ಕಾಂಡವನವನ್ನು ಸುಡುತ್ತಾನೆ. ಈಗ ಕಾಂಡವನ ಒಳಗಿದ್ದವರು ನಾವು, ನೀವು. ಹೌದು. ಅಂದ್ರೆ ಯಾರೆಲ್ಲ ಆ ಸಂದರ್ಭದಲ್ಲಿ ಸಂಸಾರ ಇತ್ತು. ಸಂಸಾರ. ಹೌದು. ನಾನು ನನ್ನ ಅಮ್ಮ ಇರುವ ಹೊತ್ತಿನಲ್ಲಿ ಅಗ್ನಿಯಲ್ಲಿ ಸುಡ್ಲಿಕ್ಕೆ ಶುರು ಮಾಡಿದಾಗ ಅಮ್ಮ ನನ್ನನ್ನು ಕಚ್ಚಿಕೊಂಡು ಅಗ್ನಿಯನ್ನು ಲಂಘಿಸಲಿಕ್ಕೆ ಹೋಗುವಾಗ ಅರ್ಜುನ ಅಮ್ಮನನ್ನು ಕೊಲ್ಲುತ್ತಾನೆ. ದ್ವೇಷ ನಾವು ಕೇಳಿದ್ದೇವೆ. ಹೇಳಿದ್ದು ಹೌದು. ಕಾಂಡವನ ದಹನ ಕಾಲದಲ್ಲಿ ಇಂದ್ರನಿಂದ ಬರತಕ್ಕಂತಹ ಮೊದಲಧಾರೆಯನ್ನ ತಡೆ ಹಿಡಿಯುವುದಕ್ಕೋಸ್ಕರವಾಗಿ ಹೌದು ಅವ ಛಾವಣಿಯನ್ನು ನಿರ್ಮಿಸಿದನಂತೆ. ಬಾಣದ ಪಂಜರವನ್ನು ನಿರ್ಮಿಸ್ತಾರೆ. ಮಾತ್ರವಲ್ಲ, ಅಲ್ಲಿ ಇರತಕ್ಕಂಥ ಯಾವುದೇ ಪ್ರಾಣಿ ಪಕ್ಷಿಗಳು ಹೊರಗೆ ಹಾಗೆ ಸುತ್ತಲೂ ಪಂಜರದ ಕೋಟೆ, ಬಾಣದ ಕೋಟೆ. ಆದ್ರೂ ಅದನ್ನು ಲಂಘಿಸುವಂತಹ ನನ್ನನ್ನು ಅಮ್ಮ ಕಚ್ಚಿಕೊಂಡು ಮಗನಿಗೇನಾಗಬಾರದು ಅಂತೇಳಿ ಅಮ್ಮ ನನ್ನನ್ನು ಕಚ್ಚಿಕೊಂಡು ಪಂಜರವನ್ನು ಲಂಘಿಸುವ ಹೊತ್ತಿಗೆ ನಮ್ಮ ಅಮ್ಮನನ್ನ ಅರ್ಜುನ ಕೊಡುತ್ತಾನೆ. ಅಮ್ಮನನ್ನು ಕಳಕೊಂಡಿದ್ದೇನೆ ನಾನೀಗ. ಆ ದೇಶವನ್ನು ಸಾಧಿಸಬೇಕು ಅಂತೇಳಿ ನನ್ನ ಕಾಲವಾದ ಪೂರ್ತಿ ದೇಶವೂ ಇಲ್ಲ. ಹೌದು. ಕಾರಣ ಅದೇ, ವಿಕಲಾಂಗ. ಹೌದು. ಹಾಗಾಗಿ ನನ್ನ ಆಸೆ ಏನಿದೆ, ನನ್ನ ಉದ್ದೇಶ ಏನಿದೆ, ಅದನ್ನು ಈಡೇರಿಸಬೇಕು ಅಂತೇಳಿ ನಿನ್ನ ಬಾಣದ ಒಳಗೆ ನಾನಿದ್ದೆ. ನಿನ್ನ ಆಯ ತಪ್ಪಿದ ಬಾಣ ಇತ್ತಲ್ಲ, ಆ ಬಾಣದ ಒಳಗೆ ಇದ್ದವನು ನಾನೇ. ಹಾಗಾಗಿ ನಿನ್ನಲ್ಲಿ ಕೇಳು, ಇನ್ನೊಂದು ಅವಕಾಶವನ್ನು ಕೊಡು. ಸ್ವಕಾರ್ಯವೂ ಆಗ್ತದೆ, ಸ್ವಾಮಿ ಕಾರ್ಯವೂ ಆಗ್ತದೆ. ಅರ್ಜುನನನ್ನ ರುಂಡವನ್ನು ಭೇದಿಸಕ್ಕೆ ನಿನ್ನೊಟ್ಟಿಗೆ ನಿನ್ನ ಬಾಣದೊಳಗೆ ಇನ್ನೊಂದು ಸಾರಿ ನನ್ನನ್ನು ವಿಮಂತ್ರಿಸಿ ಪ್ರಯೋಗ ಮಾಡುವಂತ ಕೇಳುವಂಥದ್ದು. ನಾನು ಆಲೋಚನೆ ಮಾಡುವುದು, ಈಗ ನೀನು ವಿಕಲಾಂಗನಾಗಿ ಇರ್ತೀನಿ. ಹೌದು. ಆ ವಿಕಲಾಂಗತ್ವಕ್ಕೂ ಕಾರಣ ಅರ್ಜುನ. ಹಾಗಂತ ಮಾತ್ರ ನಿನ್ನ ಅಪ್ಪ ಸಾಮಾನ್ಯದವಲ್ಲ. ಖಂಡಿತ. ತಕ್ಷಕ ಏನಾದರೂ ಅದನ್ನು ಪರಿಹಾರ ನಾವು ಹುಡುಕಲಿಲ್ಲ. ಅಪ್ಪನ ಸಂಗತಿ ಗೊತ್ತು, ಸುತ್ತಾಡಿಕೊಂಡಿರುವವರು ನನ್ನ ಅಪ್ಪ. ಹಾಗಾಗಿ ಅಪ್ಪನಲ್ಲಿ ಹೇಳಿದೆ ವಿಚಾರವಿಲ್ಲ. ಅಲ್ಲಿ ಹೇಳಿಕೆ ಸಮಯ ಬೇಕಲ್ಲ, ಅಪ್ಪ ಸಿಗಬೇಕಲ್ಲ ಕೈಗೆ. ಅಲ್ಲ, ಅಪ್ಪ ಹಾಗಾದ್ರೆ ಅಲ್ಲಿರ್ಲಿಲ್ಲ, ಆ ಹೊತ್ತಲ್ಲಿ ಅಪ್ಪ ಇರಲಿಲ್ಲ. ನೀನು ಮತ್ತು ಮಾತೆ ಇರುವಾಗ ಈ ಘಟನೆ ನಡೆಯುವುದು.
ಅಲ್ಲ ಈಗ ನೀನು ಹೇಳ್ತಾ ಇದ್ದಿ ನೀನು ಆ ಯುದ್ಧ ಕಟ್ಟಿಕೊಂಡು ಬಂದೆ ಅಲ್ಲ ನಾನು ಪ್ರಯೋಗಿಸಿದಂಥ ಬಾಣ ಹೌದು, ಅದರಲ್ಲಿ ನೀನು ಇರ್ತೇನೆ ನಾನಿದ್ದೆ. ಈಗ ನಿನಗೆ ಏನು ನಾನು ಕೊಡಬೇಕು ಇನ್ನೊಂದು ಅವಕಾಶವನ್ನು ಕೊಡು. ನಿನ್ನ ಬಾಣದಲ್ಲಿ ನನ್ನನ್ನು ಇನ್ನೊಂದು ಸಾರಿ ಅಭಿಮಂತ್ರಿಸಿ ಪ್ರಯೋಗ ಮಾಡು. ಮಾಡಿದರೆ ಮಾಡಿದರೆ ಅರ್ಜುನ ಚಿರವನ್ನು ಛೇದಿಸಿ